ಇವತ್ತು ನಾನಂತೂ ಸೋಲೋ ರೈಡ್ಗೆ ಹೋಗೋ ಮೂಡಲ್ಲಿದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಬನ್ನಿ ಹೇಳ್ತೀನಿ. ಸೊ ಇದೇ ನನ್ನ ಹಿಮಾಲಯನ್ 450 ಆಲ್ ಸೆಟ್. ಸೊ ಇವಾಗ ನಾನು ತುಮಕೂರು ಹೈವೇಲಿದ್ದೀನಿ. ನೀವು ಮಂಗಳೂರು ಅಂತ ಗೆಸ್ ಮಾಡಿದ್ರೆ ಆ್ಯಕ್ಚುಲಿ ನಾನು ಮಂಗಳೂರಿಗೆ ಹೋಗ್ತಾ ಇಲ್ಲ, ನಾನು ಹೋಗ್ತಾ ಇರೋದು ಕುಕ್ಕೆ ಸುಬ್ರಹ್ಮಣ್ಯ. ಸಕಲೇಶ್ಪುರದಲ್ಲಿ ಲೈಟಾಗಿ ಇಡ್ಲಿ, ವಡೆ, ಸಾಂಬಾರು, ಚಟ್ನಿ ಮತ್ತು ಲೈಮ್ ಜ್ಯೂಸ್ ತೊಗೊಂಡು ರೀಫಿಲ್ ಮಾಡ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಸೊ ಅಟ್ ಲಾಸ್ಟ್ ಸುಬ್ರಹ್ಮಣ್ಯಗೆ ಕೇವಲ 22 ಕಿಲೋಮೀಟರ್. ಸೊ ಫೈನಲಿ ಸುಬ್ರಹ್ಮಣ್ಯಕ್ಕೆ ರೀಚ್ ಆದೆ. ಇಲ್ಲಿ ನೋಡಿ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆದರೆ ಇವತ್ತು ನಾನು ಹೋಗಲ್ಲ, ಮಾರ್ನಿಂಗ್ ಎದ್ದಿದ ತಕ್ಷಣ ಸುಬ್ರಹ್ಮಣ್ಯಕ್ಕೆ ವಿಸಿಟ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನಾನು ಹೋಟೆಲ್ ಹುಡುಕಬೇಕು. ಬನ್ನಿ ಫಸ್ಟು ಹೋಟ್ಲ್ ಹುಡ್ಕೋಣ. ಸೊ ಫೈನಲಿ ಒಂದು ಹೋಟೆಲ್ ಸಿಕ್ತು, ಶೇಷಾಮೃತ ರೆಸಿಡೆನ್ಸಿ ಅಂತ. ಆ್ಯಕ್ಚುಲಿ ತುಂಬ ಹೋಟೆಲ್ಸ್ ಇಲ್ಲಿ ಸಿಂಗಲ್ಲಾಗಿ ಬರೋರಿಗೆ ಅಥವಾ ಸೋಲೋ ರೈಡ್ ಮಾಡೋರಿಗೆ ಹೋಟೆಲ್ ಕೊಡಲ್ಲ, ಯಾಕೆಂದರೆ ಫಸ್ಟ್ ಪ್ರಿಫರೆನ್ಸ್ ಯಾವತ್ತಿದ್ರು ಫ್ಯಾಮಿಲಿಗೆ ಕೊಡ್ತಾರೆ. ಸೊ ಇಲ್ಲಿ ನನಗೆ ಶೇಷಾಮೃತ ಅಂತ ಒಂದು ರೆಸಿಡೆನ್ಸಿ ಅಂತ ಒಂದು ಹೋಟೆಲ್ ಸಿಕ್ತು. ಇದರಲ್ಲಂತೂ ನನಗೆ ಆರಾಮಾಗಿ ಹಾಯಾಗಿ ಮಲ್ಕೊಳಕ್ಕೆ ಬಿಟ್ಟರು, ಆರಾಮಾಗಿ ಬನ್ನಿ ಅಂತ ಹೇಳಿದ್ರು. ಸೊ ಇಲ್ಲಿ ನೋಡಿ, ನನಗೆ ಡಬಲ್ ಬೆಡ್ ಕೊಟ್ಟಿದ್ದಾರೆ, 2 ಡಬಲ್ ಬೆಡ್ಡು. ಸೊ ಆ್ಯಕ್ಚುಲಿ ಅವ್ರಿಗೆ ಬೇರೆ ರೂಮ್ಸ್ ಇಲ್ಲ, ಮೋಸ್ಟ್ ಆಫ್ ದೆಮ್ ಇಲ್ಲಿ ಫ್ಯಾಮಿಲಿ ಮೆಂಬರ್ಸೇ ಬರೋದು, ಯಾರೂ ಸೋಲೋ ಬರೋಲ್ಲ ಜಾಸ್ತಿ. ಸೊ ಅಂಥವರು ಇಲ್ಲಿ ಬಂದುಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ಬೋದು. ಸೊ ಎಸ್ಪೆಷಲಿ ನೀವು ಫ್ಯಾಮಿಲಿ ಜೊತೆ ಬಂದಾಗ ಅಥವಾ ಫ್ರೆಂಡ್ಸ್ ಜೊತೆ ಬಂದಾಗ ಐ ಹೈಲಿ ರೆಕಮೆಂಡ್ ದಿಸ್ ಲಾಡ್ಜ್. ತುಂಬ ಚೆನ್ನಾಗಿದೆ. ನನಗಂತೂ ಬೆಳಗಿಂದ ಗಾಡಿ ಓಡಿಸಿ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಫಸ್ಟು ಊಟ ಮಾಡಬೇಕು. ಹಾಯೆಲ್ಲರೂ, ನಾನು ಇವತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೀನಿ. ತುಂಬ ದಿನ ಆಸೆ ಇತ್ತು ಈ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರಬೇಕು, ದೇವ್ರನ್ನ ನೋಡಬೇಕು ಅಂತ. ಬಟ್ ಆದರೆ ಇವತ್ತು ದಿಢೀರಂತ ಬೈಕ್ ತೊಗೊಂಡು ಬಂದುಬಿಟ್ಟಿದ್ದೀನಿ. ಈ ಜರ್ನಿನೂ ಪ್ಲ್ಯಾನ್ ಮಾಡಲಿಲ್ಲ, ಜಸ್ಟ್ ನೆನ್ನೆ ಯೋಚನೆ ಮಾಡಿದೆ, ಇವತ್ತು ಬಂದೆ. ಜರ್ನಿ ತುಂಬಾ ಚೆನ್ನಾಗಿತ್ತು, ರೋಡೆಲ್ಲ ಬ್ಯೂಟಿಫುಲ್ ಆಗಿತ್ತು ಎಕ್ಸೆಪ್ಟ್ ಫಾರ್ ದ ಘಾಟ್ ಸೆಕ್ಷನ್. ತುಮಕೂರು ರೋಡಂತೂ ತುಂಬಾ ಚೆನ್ನಾಗಿತ್ತು, ಮಾತಾಡೋಂಗೆ ಇಲ್ಲ. ಆ್ಯಕ್ಚುಲಿ ನಾನು ಆ್ಯಕ್ಷನ್ ಕ್ಯಾಮ್ರಾ ಕೂಡ ತೊಗೊಂಡಿದ್ದೀನಿ. ಈ ಸಲ ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಸಮವ್ ಇದು ಒಂಥರ ಸ್ಪಿರಿಚುವಲ್ ಜರ್ನಿ, ಜಾಸ್ತಿ ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಖಂಡಿತ ನೆಕ್ಸ್ಟ್ ಟೈಮಿಂದ ವ್ಲಾಗ್ ಮಾಡೋಣ, ಆದರೆ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡೋಣ. ಸೊ ಎಸ್, ನಾಳೆ ಅಪ್ಡೇಟ್ಸ್ ಕೊಡ್ತೀನಿ. ಇವತ್ತಾಗಲೇ ಲೇಟ್ ನೈಟ್ ಆಯಿತು. ಸೊ ಗುಡ್ ನೈಟ್, ನಾಳೆ ಸಿಗೋಣ. ಓಕೆ. ಸೊ ಇವಾಗ ನಾನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ, ದರ್ಶನ ಮಾಡ್ಕೊಂಡು ಬರ್ತೀನಿ. ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು, ತುಂಬ ಅದ್ಭುತವಾಗಾಯಿತು. ಈ ದೇವಸ್ಥಾನದ ವಿಶೇಷ ಏನು ಅಂತಂದರೆ, ಇಲ್ಲಿ ಸರ್ಪ ಸಂಸ್ಕಾರನೂ ಮಾಡ್ತಾರೆ, ಆಶ್ಲೇಷ ಬರಿನೂ ಮಾಡ್ತಾರೆ, ಹಾಗೆ ತುಂಬ ಪೂಜೆಗಳು ಮಾಡ್ತಾರೆ. ಸೊ ಯಾರಿಗೆ ಇಲ್ಲಿ ಪ್ರಾಬ್ಲಮ್ ಆಗಿದ್ರು, ಸರ್ಪದೋಷ ಅಥವಾ ಸರ್ಪ ಸಂಸ್ಕಾರ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಇದೇ ಪ್ಲೇಸಿಗೆ ಬರಬೇಕು. ಯಾಕೆಂದರೆ ಇದೇ ಮೋಸ್ಟ್ ಪ್ರಾಮಿನೆಂಟ್ ಪ್ಲೇಸು ಕರ್ನಾಟಕದಲ್ಲಿ. ಆಲ್ ಓವರ್ ಇಂಡಿಯಾ ಎಲ್ಲ ಕಡೆಯಿಂದ ಬಂದುಬಿಟ್ಟು ಇಲ್ಲಿ ಸರ್ಪ ಸಂಸ್ಕಾರ ಮಾಡಿಸ್ಕೊಂಡು ಹೋಗ್ತಾರೆ. ಎಷ್ಟೋ ಜನ ಸೆಲೆಬ್ರಿಟೀಸ್ ಆಗಿರ್ಬೋದು, ಕ್ರಿಕೆಟರ್ಸ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಇಲ್ಲೇ ಬಂದುಬಿಟ್ಟು ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಎಲ್ಲ ಮಾಡಿಕೊಂಡು ಹೋಗ್ತಾರೆ. ಅಷ್ಟು ಪವರ್ಫುಲ್ ಕ್ಷೇತ್ರ ಇದು. ಸೊ ಇವಾಗ ತಿಂಡಿ ತಿಂದ್ಬಿಟ್ಟು ಹಾಗೆ ವಾಪಸ್ ಹೋಟ್ಲಿಗೆ ಹೋಗೋ ದಾರಿಲಿ ನಡೀತಾ ಇದ್ದೆ. ಹೋಗ್ತಾ ಹೋಗ್ತಾ ಗೊತ್ತಾಯಿತು ಅದು ಆ್ಯಕ್ಚುಲಿ ಒಂದು ವೇ ಟು ಕುಮಾರ ಪರ್ವತ ಅಂತ. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದಾಗ ನಮ್ಗೆ ಕಾಣಿಸಿದ್ದೆ ಪಂಜುರ್ಲಿ ದೇವಸ್ಥಾನ. ನೋಡೋಕ್ಕಂತೂ ತುಂಬ ಅದ್ಭುತವಾಗಿತ್ತು. ಹಾಗೆ ಏನಿದೆ ಅಪ್ಪ ಇಲ್ಲಿ ಅಂದ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ. ಅವಾಗ ಕಾಣಿಸಿದ್ದೆ ಒಂದು ಕೊರಗಜ್ಜನ ಗುಡಿ. ಸರಿ ಆಯಿತು, ಅದೇ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಬ್ಯೂಟಿಫುಲ್ ವ್ಯೂ ಕಂಡ್ರೆ, ತುಂಬ ಚೆನ್ನಾಗಿತ್ತು ಅದನ್ನು ನೋಡೋಕ್ಕೆ. ಅದೇ ಕುಮಾರ ಪರ್ವತದ ದಾರಿ ಆ್ಯಂಡ್ ಕುಮಾರ ಪರ್ವತ ವ್ಯೂ ಮಾತ್ರ ಫೆಂಟಾಸ್ಟಿಕ್ ಆಗಿತ್ತು. ಸೊ ಮುಂದಿನ ಸಲ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ವಾಪಸ್ ಯೂಟರ್ನ್ ತಿರ್ಕೊಂಡು ಸೀದಾ ನಾನು ಹೋಟೆಲ್ಗೆ ನಡ್ಕೊಂಡು ಹೋದೆ.
ಹಲೋ ಗಾಯ್ಸ್, ದೇವ್ರ ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು. ಆ್ಯಂಡ್ ಹಾಗೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬಿಟ್ಟು ಬಂದೆ. ತುಂಬಾ ಖುಷಿ ಆಯಿತು. ಕುಮಾರ ಪರ್ವತ ವ್ಯೂ ತುಂಬ ಚೆನ್ನಾಗಿ ಸಿಕ್ತು. ಹಾಗೆ ಇವಾಗ ನಾನು ವಾಪಸ್ ಬೆಂಗಳೂರು ಹೊರಟಿದ್ದೀನಿ. ಈಗಿನ ಟ್ರಿಪ್ಪು, ಇವತ್ತಿನ ಟ್ರಿಪ್ಪು ಇಲ್ಲಿಗೆ ಮುಕ್ತಾಯ ಆಯಿತು. ಸೊ ಟು ಬಿ ಕಂಟಿನ್ಯೂಡ್ ಅನ್ನೋಕ್ಕಿಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ, ಆದಷ್ಟು ಬೇಗ ಸಂತೋಷವಾಗಿ ಕರ್ಸ್ಕೊಳಪ್ಪ ಅಂತ. ಸೊ ನೆಕ್ಸ್ಟ್ ಟೈಮ್ ಯಾವಾಗ ಸುಬ್ರಹ್ಮಣ್ಯ ಕರ್ಸ್ಕೊತಾನೋ ದೇವರು, ಮತ್ತೆ ನಾನು ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸ್ಟೇ ಟ್ಯೂನ್ಡ್. ಸೊ ಬನ್ನಿ ವಾಪಸ್ಸು ಬೆಂಗಳೂರು ಹೋಗೋಣ. ಸೊ ನಮ್ಮ ಹುಲಿ ನಿಂತಿದೆ, ವಾಪಸ್ ಹೋಗೋಣ. ಲೆಟ್ಸ್ ಗೋ. ಒಂದು ಲಾಸ್ಟ್ ಟೈಮ್ ದೇವ್ರ ಕೈ ಮುಕ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕತೆ ಇಲ್ಲಿಗೆ ಮುಗಿಯಲ್ಲ, ಮತ್ತೆ ಸಿಗೋಣ. ವಿ ವಿಲ್ ಮೀಟ್ ಒನ್ಸ್ ಅಗೈನ್.